ಹಾಂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಮನೆಯಲ್ಲಿ ಹಣ್ಣು ತರಕಾರಿ ಎಲ್ಲ ಕಟ್ ಮಾಡ್ತೀವಲ್ಲ, ಅದು ತುಂಬ ಸಿಪ್ಪೆಗಳು ಬಂದಿರುತ್ತೆ. ನೋಡಿ, ನಮ್ಮ ಮನೇಲಿ ಇವತ್ತು ಎಷ್ಟೊಂದು ಸಿಪ್ಪೆ ಬಂದಿದೆ. ಒಂದು ಸ್ವಲ್ಪ ಕೆಟ್ಟೋಗಿರೋದು ಎಲ್ಲನೂ ಇರುತ್ತಲ್ವ, ಅದನ್ನೆಲ್ಲ ಸೇರಿ ಗೊಬ್ಬರ ಮಾಡೋಕ್ಕೆ ನೀವು 1-2 ಗಿಡ ಹಾಕ್ಕೊಂಡಿರ್ತೀರ. ಅದನ್ನು ಗೊಬ್ಬರ ಎಲ್ಲಿಂದ ತರಬೇಕಪ್ಪ, ಬರೀ ನೀರು ಹಾಕಿದ್ರೆ ಸಾಕ ಅಂತಿರುತ್ತೆ. ಇಲ್ಲ, ಗಿಡಗಳಿಗೆ ಗೊಬ್ಬರ ಕೂಡ ಬೇಕಾಗುತ್ತೆ. ಸೊ ಮನೆಯಲ್ಲಿ ಈ ಥರ ಸಿಪ್ಪೆಗಳು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಕೆಟ್ಟೋಗಿರೋ ಹಣ್ಣು, ಅದನ್ನೆಲ್ಲ ಸೇರಿ ನಾವು ಈಸಿಯಾಗಿ ಗೊಬ್ಬರ ಮಾಡ್ಕೋಬೋದು. ನಿಮಗೆ ಹೆಂಗೆ ಈಸಿಯಾಗಿ ಗೊಬ್ಬರ ಮಾಡೋದು ಅಂತ ಹೇಳಿ ಇವತ್ತು ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಏನಂದರೆ, ಈ ಬಾಟ್ಲು, ನಿಮ್ಮ ನೀರಿನ ಬಾಟ್ಲಿಗಳಿರುತ್ತಲ್ವ, ನಾನೇನು ಮಾಡಿದ್ದೀನಿ ಅಂದರೆ ನೀರಿನ ಬಾಟ್ಲ ಹಿಂಗೆ ಕಟ್ ಮಾಡಿದ್ದೀನಿ. ಯೂಸ್ ಮಾಡಿರೋದು, ಅದಕ್ಕೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಇದು ಯೂಸ್ ಮಾಡಿರೋದು. ಮುಚ್ಚಳ ತೆಗೆದು ಬಿಟ್ಟಿರ್ತೀನಿ, ಕಟ್ ಮಾಡಿರ್ತೀನಿ. ಮೇಲ್ಗಡೆ ಕಟ್ ಮಾಡಿಬಿಟ್ಟು ಅದರದ್ದು ಮುಚ್ಚಳ ಹೀಗಿಟ್ಟಿರ್ತೀನಿ. ನೋಡಿ, ಮುಚ್ಚಳನೂ ಇಟ್ಕೊಂಡಿದ್ದೆ, ಅದ್ರ ಕಟ್ ಮಾಡಿರೋ ಪೀಸ್ ಕೂಡ ಇಟ್ಕೊಂಡಿರ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಹಣ್ಣೆಲ್ಲ ಹಣ್ಣಿನ ಸಿಪ್ಪೆಗಳೆಲ್ಲ ತುಂಬಿಸ್ಕೊಂಬರ್ತೀನಿ. ನೋಡಿ, ಹಣ್ಣಿನ ಸಿಪ್ಪೆ ಎಲ್ಲ ಇದಕ್ಕೆ ಹಾಕ್ಕೊಂಡು ಬರಬೇಕು, ಅದು ತುಂಬೋವರೆಗೂ. ಫುಲ್ ಹಾಕ್ಕೊಂಬನ್ನಿ. ಇದು 1-2 ಗಿಡ ಇರೋರಿಗೆ ಎಲ್ಲಿಂದಪ್ಪ ನಾವು ಗೊಬ್ಬರ ತರೋದು, 1-2 ಗಿಡ ಇದೆಯಲ್ಲ, ಅದಕ್ಕೆ ಗೊಬ್ಬರ ಹೇಗಪ್ಪ ಬೆಳೆಸೋದು ಹೇಗಪ್ಪ ಅಂತಿರುತ್ತೆ. ಅದಕ್ಕೆ ನೀವು ಸಿಪ್ಪೆಗಳು, ತರಕಾರಿ ಸಿಪ್ಪೆ ಏನಾದರೂ ಆಗ್ಬಿಡ್ದಿರಲಿ, ಅದನ್ನು ಹೀಗೆ ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನೇನೂ ಕಷ್ಟ ಇಲ್ಲ. ಸೊ ಈ ಥರ ತುಂಬಿಸ್ಕೋಬೇಕು. ಇನ್ನೊಂದು ಬಾಟ್ಲಿಗೂ ತುಂಬಿಸ್ತೀನಿ. ಇನ್ನೊಂದು ಬಾಟ್ಲಿ ಇತ್ತಲ್ಲ, ನಾನು ಒಂದು 5-6 ಬಾಟ್ಲಿ ಇಟ್ಕೊಂಡಿದ್ದೀನಿ. ಆ ಬಾಟ್ಲಿ ಸಿಪ್ಪೆ ಬಂದಿರೋದನ್ನೆಲ್ಲ ಹೀಗೆ ಮಾಡ್ತೀನಿ. ನಾನಾದರೆ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟು ಒಂದು 5-6 ದಿನ ಆದಮೇಲೆ ಎರೆಹುಳ ಗೊಬ್ಬರಕ್ಕೆ ಹಾಕ್ಬಿಡ್ತೀನಿ. ಎರೆಹುಳ ಇರುತ್ತಲ್ಲ, ಅದಕ್ಕೆ. ನೀವು ಆ ಥರ ಏನು ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಅದ್ಮದ್ವಿ ಆ ಬಾಟ್ಲಲ್ಲಿ ಇಟ್ಬಿಡಿ. ಚೆನ್ನಾಗಿ ಅದನ್ನು ಬಿಟ್ಟು ಬಾಟ್ಲಲ್ಲಿಡಿ. ಸೊ ಎಲ್ಲ ಸಿಪ್ಪೆ ಖಾಲಿ ಆಯ್ತು. ಇವಾಗ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಥರ ಮುಚ್ಚಳ ಇರುತ್ತಲ್ಲ, ತೆಗೆದಿರ್ತೀವಲ್ಲ ಪೀಸ್ನ, ಅದನ್ನು ಹೀಗೆ ಉಲ್ಟಾ ಇಟ್ಬಿಡಿ ಅಷ್ಟೇ. ಉಲ್ಟಾ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಯಾವುದಾದ್ರೂ ಪಾಟ್ ಇದರಲ್ಲಿ ಇಟ್ಬಿಡಿ. ನೋಡಿ, ಎರಡನ್ನೂ ಮುಚ್ಚಿದ್ದೀನಿ ನಾನು. ಮುಚ್ಚಿಬಿಟ್ಟು ಇವಾಗ ಯಾವುದಾದ್ರೂ ಪಾಟಲ್ಲಿ ಈ ಥರ ಇಟ್ಬಿಡಿ. ಈ ಥರ ಪಾತಿ ಇರುತ್ತಲ್ಲ, ಸ್ವಲ್ಪ ಹಳ್ಳ ಮಾಡಿಬಿಟ್ಟು ಹೀಗಿಟ್ಬಿಡಿ, ಆಯಿತಾ. ಇದನ್ನು ಒಂದು 10-15 ದಿನ ಆದಮೇಲೆ ಇದನ್ನೆಲ್ಲ ಚೆನ್ನಾಗಿ ಗೊಬ್ಬರ ಆಗಿರುತ್ತೆ. ಇದನ್ನು ನೀವೇನು ಮಾಡಿ ಅಂದರೆ, ಆವಾಗ ಸ್ವಲ್ಪ ಹಳ್ಳ ಇದರಿಂದ ಏನಾದರೂ ಮೆಟಲ್ದು ಏನಾದರೂ ಪೀಸ್ ತೊಗೊಂಡ್ಬಿಟ್ಟು ಹೀಗೆ ಬೇರೆ ಹತ್ರ ಬಿಟ್ಟು ಸ್ವಲ್ಪ ದೂರ ಬಂದು ಅದನ್ನೆಲ್ಲ ಅದರಲ್ಲಿ ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ದಿನ ನೀರು ಹಾಕ್ತೀರಿ. ಅದು 1 ತಿಂಗಳು ಅಥವಾ 2 ತಿಂಗಳಿಗೆ ಚೆನ್ನಾಗಿ ಗೊಬ್ಬರ ಆಗ್ಬಿಡುತ್ತೆ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.